ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಯ ಕಾರ್ಯಕ್ರಮ ಇದೆ. ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗ್ತಾರೆ ಸುಮಲತಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಯ ಕಾರ್ಯಕ್ರಮ ಕೂಡ ಇದೆ. ಅದಕ್ಕೂ ಮುಂಚೆ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಅಂಬರೀಷ್ ಅವರ ಸಮಾಧಿಗೆ. ಭೇಟಿ ನೀಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ನೇರವಾಗಿ ಇಲ್ಲಿಂದ ಬಿಜೆಪಿ ಕಚೇರಿಗೆ ಬರ್ತಾರೆ ಸುಮಲತಾ ಅವರು. ತದನಂತರ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗ್ತಾ ಇದ್ದಾರೆ. ಅದೇ ಬಿಜೆಪಿ ಸೇರ್ಪಡೆಗೂ ಮುನ್ನ ಅಂಬಿ ಸಮಾಧಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂಬರೀಷ್ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಸುಮಲತಾ ಅವರು. ಸಂಸದೆ ಸುಮಲತಾ ಅವರಿಗೆ ರಾಕ್ಲೈನ್ ವೆಂಕಟೇಶ್ ಕೂಡ ಸಾಥ್ ನೀಡಿದ್ದಾರೆ. ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಕೂಡ ಈ ಸಂದರ್ಭದಲ್ಲಿ ಜೊತೆಲಿದ್ದಾರೆ. ಮೊದಲು ಅಂಬರೀಷ್ ಅವರ ಸಮಾಧಿಗೆ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಈಗ ನೇರವಾಗಿ ಇಲ್ಲಿಂದ ಪಕ್ಷದ ಕಚೇರಿಗೆ ತೆರಳುತ್ತಾರೆ. ಬಿಜೆಪಿ ಪಕ್ಷದ ಕಚೇರಿ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ತೆರಳಿ ಅಲ್ಲಿ ಸುಮಲತಾ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ತಮ್ಮ ನಡೆಯನ್ನು ಸ್ಪಷ್ಟಪಡಿಸಿದಂತಹ ಸುಮಲತಾ ಅವರು, ನಾನು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತೀನಿ, ಮೋದಿಯವರ ಕೈಬಲಪಡಿಸೋ ಒಂದು ನಿಟ್ಟಿನಲ್ಲಿ ನಾನು ಪಕ್ಷ ಸೇರ್ಪಡೆ ಆಗ್ತಾ ಇದ್ದೀನಿ ಅನ್ನುವಂಥದ್ದನ್ನು ತಿಳಿಸಿದರು. ಇನ್ನು ಮುಂದಿನ ನಡೆ ಏನಾಗಿರುತ್ತೆ ಹಾಗಾದರೆ ಸುಮಲತಾ ಅವ್ರದ್ದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರ ಆಗಿದೆ. ಯಾಕಂದರೆ ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಅವರು NDAದ ಭಾಗ ಆಗ್ತಾರೆ, ಬಿಜೆಪಿ ಪಕ್ಷದ ಒಬ್ಬ ಸದಸ್ಯರಾಗ್ತಾರೆ. ಸೊ ಹಾಗಾಗಿ ಈಗ ಪಕ್ಷ ಏನು ಹೇಳುತ್ತೋ, ಪಕ್ಷದ ವರಿಷ್ಠರು ಏನು ಹೇಳ್ತಾರೋ ಆವಾಗ ಆ ಕೆಲಸಗಳನ್ನು ಸುಮಲತಾ ಅವರು ಮಾಡಲೇಬೇಕಾಗತ್ತೆ. ಸೊ ಇದುವರೆಗೂ ಕೂಡ ಅವರು ಪಕ್ಷೇತರರಾಗಿದ್ದರು, ಪಕ್ಷೇತರ ಸಂಸದರಾಗಿ ಅವರು ಇದ್ದಂಥದ್ದು. ಬಟ್ ಈಗ ಹಾಗಿಲ್ಲ. ಈಗ ಮಂಡ್ಯದಿಂದಲೇ ನಾನು ಕಣಕ್ಕಿಳಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದಾಗಿಲ್ಲ. ಕೊನೆಗೂ ಮೈತ್ರಿ ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿಯವರು ಮಂಡ್ಯದಿಂದ ಇಳಿದಿದ್ದಾರೆ. ಈಗ ಅವರಿಗೆ ಮತಯಾಚನೆ ಮಾಡ್ತಾರಾ, ಅವರ ಪರವಾಗಿ ಅವರಿಗೆ ಸಪೋರ್ಟ್ ಮಾಡ್ತಾರಾ, ಬೆಂಬಲಿಸ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸುಮಲತಾ ಅವರು ಇದುವರೆಗೂ ಕೂಡ ಹೇಳಿರೋ ಪ್ರಕಾರ ವರಿಷ್ಠರು ಏನು ಹೇಳ್ತಾರೋ ಅದ್ರ ಬಗ್ಗೆ ಆ ರೀತಿಯಾಗಿ ನಾನು ಮುಂದುವರಿತೀನಿ. ನನ್ನ ಜೀವನದಲ್ಲಿ ಇಂದಿನಿಂದ ಒಂದು ಹೊಸ ಅಧ್ಯಾಯ ಶುರುವಾಗಿದೆ. ನನ್ನ ನಿರ್ಧಾರಕ್ಕೆ ಅಂಬರೀಷ್ ಅವರ ಆಶೀರ್ವಾದ ಸದಾ ಇರುತ್ತೆ. ಅಂಬರೀಷ್ ಸಮಾಧಿ ಪೂಜೆ ಬಳಿಕ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ. 5 ವರ್ಷಗಳ ಹಿಂದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 5 ವರ್ಷಗಳು ಇಂಡಿಪೆಂಡೆಂಟ್ ಸಂಸದೆಯಾಗಿ ನನ್ನ ಕೆಲಸವನ್ನು ಮಾಡಿದ್ದೀನಿ. ಇವತ್ತಿನಿಂದ ಒಂದು ಹೊಸ ಅಧ್ಯಾಯ ನನ್ನ ಜೀವನದಲ್ಲಿ ಆರಂಭ ಆಗುತ್ತೆ. ಏನೇ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ಮೊದಲು ಇಲ್ಲಿಗೆ ಬಂದು ಅವರ ಆಶೀರ್ವಾದ ಪಡೆದೇ ನಾವು ಮಾಡೋದು. ಸೊ ಖಂಡಿತ ಇದಕ್ಕೆ ಅವರ ಆಶೀರ್ವಾದ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಇವತ್ತು ಮೊದಲನೇದಾಗಿ ಅಧಿಕೃತವಾಗಿ ಸೇರ್ಪಡೆ ಆಗೊಂದು ಫಾರ್ಮ್ಯಾಲಿಟೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ಎಲೆಕ್ಷನ್ನು ಡೇಟ್ಸು ಯಾವ್ಯಾವ ರೀತಿ ಎಲ್ಲೆಲ್ಲಿಗೆ ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡೋದು ಕಾರ್ಯಕ್ರಮ ಇದೆ. ನೋಡಿ, ಈಗ NDA ಹಾಗೂ BJP JDS NDA ಅಂದಮೇಲೆ ಮಂಡ್ಯ ಮಾತ್ರ ಅಲ್ಲ, ಅವ್ರು ಎಲ್ಲೆಲ್ಲಿ ನನಗೆ ಹೋಗಬೇಕು ಅಂತ ಹೇಳ್ತಾರೆ ಅಲ್ಲೆಲ್ಲ ಹೋಗೋ ಒಂದು ಅವಶ್ಯಕತೆ ಇರುತ್ತೆ. ಅದು ನನ್ನ ಕರ್ತವ್ಯವೂ ಆಗಿರುತ್ತೆ. ಸೊ ಇದು ಬರೀ ಮಂಡ್ಯ ಅಂತ ಎಲೆಕ್ಷನ್ ಅಂತ ಅಂದ್ಕೊಳ್ಳೋಂಗಿಲ್ಲ. ಎಲ್ಲ ಕಡೆ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋವಂಥ ಗುರಿ ಇಟ್ಕೊಂಡು ಮಾಡ್ತಿರೋದ್ರಿಂದ ವೇರೆವರ್ ಎಲ್ಲಾದರೂ ಅವರು ಡಿಸೈಡ್ ಮಾಡಿದಾಗ ಅಲ್ಲೆಲ್ಲ ಹೋಗ್ತೀನಿ. ಖಂಡಿತ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಅಡಿಷ್ನಲ್ ಶಕ್ತಿನೂ ನನಗೆ ತುಂಬಿದಂಗೆ ಆಗುತ್ತೆ. ಈಗ ಒಂದು ಪಾರ್ಟಿ ಚೌಕಟ್ಟಿನಿಂದ ನಾನು ಏನೇ ಕೆಲಸ ಮಾಡೋಕ್ಕೆ ಇನ್ನೂ ಸ್ವಲ್ಪ ಸುಲಭ ಆಗುತ್ತೆ. ಕೇಡರ್ಸ್ ಇರ್ತಾರೆ, ಕಾರ್ಯಕರ್ತರು ಎಲ್ಲರೂ ಅವರ ಜೊತೆಲಿ ಹೋಗಿ ನಾವು ಪಕ್ಷವನ್ನು ಕಟ್ಟುವಂಥ ಕೆಲಸ ಆಗುತ್ತೆ. ನನಗೆ ಈವರೆಗೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಮಂಡ್ಯ ಜಿಲ್ಲೆಯ ನನ್ನ ಬೆಂಬಲಿಗರೇ ನನ್ನ ಹೈಕಮಾಂಡ್ ಇಷ್ಟು ದಿನಾನು. ಸೊ ಅವರೆಲ್ಲ ಬಂದಿದ್ದಾರೆ, ಎಲ್ಲ ಮುಖಂಡರು, ರಾಮೇಗೌಡರು, PLD ಬ್ಯಾಂಕ್ ಅಧ್ಯಕ್ಷ ಬೇಲೂರು ಸೋಮಶೇಖರು, ಶಶಿ, ನಮ್ಮ KM ದೊಡ್ಡಿ ಶಶಿ ಬಂದಿದ್ದಾರೆ, ಚೌಡೇಗೌಡರು ಬಂದಿದ್ದಾರೆ, ಮಳವಳ್ಳಿ. ಈ ರೀತಿ ನಮ್ಮ ಮೊದಲಿಂದಲೂ ಅಂಬರೀಷ್ ಅವರ ಜೊತೆಯಲ್ಲಿ ಯಾರಿದ್ರು ಅವರೇ ಈಗ ನನ್ನ ಜೊತೆಯಲ್ಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ನಾವು ರಿಯಲಿಸ್ಟಿಕ್ ಆಗಿರಬೇಕು. ಅದೇ ಆಗಿರೋದೇ 52 ವರ್ಷ ಆದಮೇಲೆ ಒಬ್ಬರು ಇಂಡಿಪೆಂಡೆಂಟ್ ಆಗಿ MP ಎಲೆಕ್ಷನಲ್ಲಿ ಗೆದ್ದಿದ್ದು. ಅದು ಪ್ರತಿ ಬಾರಿ ರಿಪೀಟ್ ಆಗುತ್ತೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಆ ರೀತಿ ಅದೇ ನಾನು ಮೊನ್ನೆ ಹೇಳಿದಂಗೆ ಹಠಕ್ಕೆ ಏನೋ ನಾನು ನಿಂತು ಏನೋ ಒಂದು ಸಾಧಿಸಬೇಕು ಅನ್ನೋದಕ್ಕಿಂತ ಈಗ ನಮ್ಮ ದೇಶಕ್ಕೆ ಯಾವ ಒಂದು ಸರ್ಕಾರ ಬೇಕಾಗಿದೆ, ಯಾರ ನೇತೃತ್ವ ಬೇಕಾಗಿದೆ, ಅದನ್ನು ನಾನು ಯೋಚನೆ ಮಾಡಿದ್ದೇನೆ. ಬರೀ ನನ್ನದು ಬಗ್ಗೆನೇ ನಾನು ಯೋಚನೆ ಮಾಡಿದರೆ
ಸಾಕಷ್ಟು ಅವಕಾಶಗಳಿತ್ತು, ನಾನು ಅದನ್ನು ಚೂಸ್ ಮಾಡಿಲ್ಲ. ಸೊ ನನ್ನ ಆಯ್ಕೆಗಳು ಸ್ವಲ್ಪ ನಿಮಗೆ ವಿಭಿನ್ನ ಅನ್ನಿಸ್ಬೋದು, ಬಟ್ ನಾನು ಹಾಗೇನೆ. ನಾವು ರಿಯಲಿಸ್ಟಿಕ್ ಆಗಿರಬೇಕು. ಅದೇ ಆಗಿರೋ